ನಮಸ್ಕಾರ ವೀಕ್ಷಕರೇ, ಸ್ಮಾರ್ಟ್ ವೈರಲ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಗೌರವಾನ್ವಿತ ರಾಜ್ಯಪಾಲರಿಗೆ ಅವಹೇಳನಕಾರಿ ಹೇಳಿಕೆಯನ್ನು ಖಂಡಿಸಿ ಹಾಗೂ ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ಬೆಳಗಾವಿಯಲ್ಲಿ ಪ್ರತಿಭಟನೆಯನ್ನು ಮಾಡಲಾಯಿತು. ಈ ಪ್ರತಿಭಟನೆಯಲ್ಲಿ ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದ ಶ್ರೀ ಸುಭಾಷ್ ಪಾಟೀಲ್, ಮಹಾನಗರ ಜಿಲ್ಲಾಧ್ಯಕ್ಷರಾದ ಶ್ರೀಮತಿ ಗೀತಾ ಸುತಾರ್, ರಾಜ್ಯ ಉಪಾಧ್ಯಕ್ಷರಾದ ಶ್ರೀ ಅನಿಲ್ ಬೇನಕೆ, ಮಾಜಿ ಶಾಸಕರಾದ ಶ್ರೀ ಸಂಜಯ್ ಪಾಟೀಲ್, ಡಾಕ್ಟರ್ ವಿಶ್ವನಾಥ್ ಪಾಟೀಲ್ ಸೇರಿದಂತೆ ಹಲವಾರು ಮುಖಂಡರು ಈ ಒಂದು ವೇಳೆಯಲ್ಲಿ ಪಾಲ್ಗೊಂಡಿದ್ದರು. ಪ್ರಮುಖ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಈ ಒಂದು ಸ್ಥಳದಲ್ಲಿ ಉಪಸ್ಥಿತರಿದ್ದು ಈ ಒಂದು ಹೋರಾಟವನ್ನು ಉಗ್ರವಾಗಿ ನಡೆಸಿದರು. ಅದೇ ರೀತಿಯಾಗಿ ಈ ಹೋರಾಟವು ರಾಣಿ ಚೆನ್ನಮ್ಮ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಈ ಒಂದು ಹೋರಾಟವನ್ನು ಕೈಗೊಳ್ಳಲಾಗಿತ್ತು. ಕಾಂಗ್ರೆಸ್ ಸರ್ಕಾರದಲ್ಲಿ ಇರುವಂಥ ಶಾಸಕರು ಹೇಳ್ತಾರೆ, ಬಾಂಗ್ಲಾದೇಶದಲ್ಲಿ ಆದಂಥ ಪರಿಸ್ಥಿತಿ ರಾಜ್ಯಪಾಲ ಐವಾನ್ ಡಿಸೋಜ ಅವ್ರಿಗೆ ನಾನು ಕೇಳ್ತಾ ಇದ್ದೀನಿ, ಬಾಂಗ್ಲಾದೇಶದಲ್ಲಿ ಆದಂಥ ಪರಿಸ್ಥಿತಿ ನೀವು ಭಾರತದಲ್ಲಿ ತರ್ತೀರಲ್ಲ, ನೀವು ಇಲ್ಲಿ ಎದಕ್ಕೆ ಇರ್ತೀರ? ನೀವು ಬಾಂಗ್ಲಾದೇಶಕ್ಕೆ ಹೋಗಿ. ಯಾಕಂತಂದರೆ ನೀವು ಯಾವಾಗ ಗವರ್ನರ್ ಒಂದು ಸಂವಿಧಾನ ಸ್ಥಾನದಲ್ಲಿ ಇರುವಂಥ ಒಂದು ಗವರ್ನರನ್ನು ನೀವು ಈ ಥರ ಮಾತಾಡ್ತೀರಿ, ನೀವು ಹೇಳ್ತಾ ಇದ್ದೀರಿ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಗವರ್ನರು ರಾತ್ರೋರಾತ್ರಿ ಓಡಿಸ್ತೀವಿ ಅಂತ ಹೇಳ್ತೀವಿ. ಇಂಥ ಹೇಳಿಕೆಯನ್ನು ಕೊಡುವಂಥ ಶಾಸಕರು, ಇಂಥ ಸರ್ಕಾರ ನಮಗೆ ಬೇಕೇ. ಆದರೆ ನಾವು ಇಂಥ ಶಾಸಕರು ವಿಶೇಷವಾಗಿ ಒಂದು ನಮ್ಮ ಕರ್ನಾಟಕವನ್ನು ಕಾಪಾಡುವಂಥ ಮುಖ್ಯಮಂತ್ರಿ ನಾನೇ ಒಂದು ತಪ್ಪು ಮಾಡಿ ಮತ್ತೆ ಒಳ್ಳೆ ಕೇಳ್ತಾರೆ, ನಂಗೆ ತಪ್ಪಿಲ್ಲ ಅಂತ. ಆದರೆ ನೀವು